ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇತಿಹಾಸಗಳು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ರಾಜಕೀಯವಾಗಿ ಸೋತಾರಂತ ಅನ್ನಿಸ್ತದೆ. ಹೌದು, ಕೆಲವೊಂದಿಷ್ಟು ಮಾಡಲಿಕ್ಕೆ ಆಗೋದಿಲ್ಲ, ಆಗಲಾರಂತ ಕೆಲವೊಂದಿಷ್ಟು ಇದಾವೆ. ಏನೋ ಗ್ಯಾರಂಟಿ ಕೊಟ್ಟರು ನಡೆಸ್ತಾ ಇದ್ದಾರೆ, ಇನ್ನೊಬ್ಬ ಚೀಫ್ ಮಿನಿಸ್ಟರ್ಗೆ ಸಾಧ್ಯದ ಅನ್ನುವಂಥ ಪ್ರಶ್ನೆ ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ಮಹಾರಾಷ್ಟ್ರದ ಫಡ್ನವೀಸ್ ಅವರು ಈ ಗ್ಯಾರಂಟಿಗಳನ್ನ ನೀಗಿಸ್ಕೊಂಡು ಹೋಗ್ತಾರೆ ಅನ್ನೋದು ಅಷ್ಟ ಪ್ರಶ್ನಾರ್ಹ. ಅದನ್ನೂ ಇರಲಿ. ಇಲ್ಲೇ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನ ನೆನಪು ಮಾಡಿಕೊಂಡ್ರು, ಬಿ ರಾಚೆ ನೆನೆಸ್ಕೊಂಡ್ರು. ಬಿ ರಾಚಯ್ಯನವರು ಇವ್ರ ಗುರುಗಳು. ಅದ್ರ ಜೊತೆಗೆ ಇನ್ನೂ ಒಬ್ಬರು ದೊಡ್ಡ ಗುರುಗಳು ಇವ್ರಿಗೆ ಯಾರಪ್ಪ ಅಂದ್ರೆ ನಮ್ಮ ವಿಶೇಷವಾಗಿ ಲೋಹಿಯಾರವರ ಶಿಷ್ಯ ಗೋಪಾಲಗೌಡ. ಇವರೆಲ್ಲ ಸಮಾಜವಾದಿಗಳು ರೀ. ಪ್ರೊಫೆಸರ್ ನಂಜುಂಡಸ್ವಾಮಿ ಆಗಿರ್ಬೋದು, ಇವರು ಗುರುಗಳನ್ನವರು. ಲೋಹಿಯಾ ಅಂತ ಇವರ ಮೂಲ ಪುರುಷ ಸಮಾಜವಾದದ ಬದಲಾಗಿ ಸಮತಾವಾದಲ್ಲ, ಸಮಾಜವಾದದ ಬದಲಾಗಿ ಲೋಹಿಯಾರವರು, ಅವ್ರ ಶಿಷ್ಯರು ಗೋಪಾಲಗೌಡರು. ಇವರೆಲ್ಲರ ಜೊತೆಗೆ ಬೆಳೆದಂಥವ್ರು. ನಿಜವಾಗಿಯೂ ಮಹತ್ವಾಕಾಂಕ್ಷಿ ಆಗಬಾರ್ದಾಗಿತ್ತೇನೋ, ಬಟ್ ಆಗಿದ್ದು ಕೆಟ್ಟಲ್ಲ. ಯಾಕಪ್ಪ ಅಂತಂದ್ರೆ ಮಹತ್ವಾಕಾಂಕ್ಷೆ ಬೇಕು, ನಾವು ಮಾಡಬೇಕು ಅನ್ನುವಂಥದ್ದು. ಆದರೆ ಜೆ ಪಟೇಲ್ರಕ್ಕಿಂತ ಪೂರ್ವದಲ್ಲಿ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹಂಬಲ ಪಟ್ಟಿದ್ದು ಮಾತ್ರ ಆವತ್ತು ತಪ್ಪಂತ ಇವತ್ತು ನಾವು ಹೇಳ್ಬೇಕಾಗ್ಯದ. ಅವ್ರಿಗೂ ಅನಿಸಿರ್ಬೇಕು ಇವತ್ತು, ಯಾಕಂದರೆ ಇವಾಗ ಸಾಕಷ್ಟು ಪರಿಪಕ್ವಾಗಿದ್ದಾರೆ. ಅದ್ರ ಜೊತೆಗೆ ಎಷ್ಟು ತೊಂದರೆಗಳಿದ್ದಾವಪ್ಪ ಅವ್ರು ಮುಖ್ಯಮಂತ್ರಿ ಆಗೋದು. ಇವತ್ತು ಸಹಿತ ಒಬ್ಬ ಡಿ ಕೆ ಶಿವಕುಮಾರ್ ಅಂತವ್ರು ಇವತ್ತು ಅವ್ರಿಗೆ ಪ್ರತಿಸ್ಪರ್ಧೆ ಏನಿರ್ತಾರೆ ಮುಂದೆ ಎದುರಿಗೆ, ಅದು ಸಣ್ಣ ವಿಷಯ ಅಲ್ಲ. ಇದೆಲ್ಲ ತಿಳ್ಕೊಂಡು ಇನ್ನು ಸಾಕಪ್ಪ ರಾಜಕೀಯ ಅಂತ ಅವ್ರಿಗೂ ಅನಿಸಿರ್ಬೇಕು. ತಮ್ಮ ದಿನಗಳು ನೆನೆಸ್ಕೊಳ್ತಾ ಇದ್ದಾರೆ. ಮನುಷ್ಯ ಹಂಗಾರೆ ವಯಸ್ಸಾದ ತಕ್ಷಣ ತಮ್ಮ ಹಿಂದಿನ ದಿನಗಳು ನೆನಪಿಗೆ ಬರ್ತಾ ಇರ್ತಾವೆ. ಆ ನೆಲೆಯಲ್ಲೇ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರೆ ಇನ್ನು ಮೂರನೇ ಸಲ ಇಲ್ಲಪ್ಪ ಅನ್ನೋಂಥವ್ರು. ಇದು ಭಾಳ ಒಳ್ಳೆಯ ನಿರ್ಧಾರ. ಯಾಕಪ್ಪ ಅಂತಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು ರೀ. ಯಾರೇ ಆಗಿರೋ ಅವ್ರ ಯೋಗ್ಯತೆ ಇರಲಿ, ಹಣದ ಮೇಲೆ ಆಗಲಿ, ಹೆಸರು ಮೇಲೆ ಆಗಲಿ, ಚೇಂಜ್ ಆಗ್ತಾ ಇರಬೇಕು. ಪರಿವರ್ತನೆ ಇದು ಜೀವದ ಭಾಳ ಮುಖ್ಯವಾದಂಥ ಸಂಗತಿ. ಈ ದಿಶೆಯಲ್ಲೇ ನಾವು ಇವತ್ತು ಹಿಂದಿನ ದಿನಗಳನ್ನು ಬಿ ರಾಚೆ ನೆನೆಸಿದ್ದು, ಅದ್ರ ಜೊತೆ ಜಯಂತ್ ಪಟೇಲ್ ನೆನೆಸಿದ್ದು. ಜಯಂತ್ ಪಟೇಲ್ ಸಮಾಜವಾದಿಗಳು. ಅವ್ರು ನಾವು ಲಿಂಗಾಯತರು ಅಂತ ಇನ್ನೂ ಕರೀಲಿಕ್ಕೆ ಆಗೋದಿಲ್ಲ ಜಯಂತ್ ಪಟೇಲ್ರನ್ನ. ಆದರೆ ನಮ್ಮ ಸಿದ್ದರಾಮಯ್ಯರನ್ನ ಮಾತ್ರ ನಾವು ನಿಶ್ಚಿತವಾಗಿ ಹೌದಪ್ಪ ಕುರುಬ ಸಮುದಾಯದವರು ಅಂತ ಗುರುತಿಸ್ಕೋಬೇಕಾಗಿದೆ ಇವತ್ತು. ಯಾಕಪ್ಪ ಅಂದ್ರೆ ಅವ್ರಲ್ಲಿ ಕೆಲವು ಆ ರೀತಿ ವರ್ತನೆಗಳು ಕಂಡು ಬಂದಿದ್ದವರು ಸಾಕಷ್ಟು ಸಲ. ಆದರೆ ಜಯಂತ್ ಪಟೇಲರು ಎಂದೂ ನಾವು ಲಿಂಗಾಯತರು ಅಂತೇಳಿ, ಆದರೂ ಲಿಂಗಾಯತಗಳಿಗೆ ಹೆಲ್ಪ್ ಮಾಡೋದು ನೀನು ಬಿಟ್ಟಿರಲಿಲ್ಲ. ಬಟ್ ಓಪನ್ ಆಗಿ ಮಾತ್ರ ಸಮಾಜವಾದಿ. ನಾವು ಏನಪ್ಪ ಅಂತಂದ್ರೆ ಗೋಪಾಲಗೌಡರ ಶಿಷ್ಯರುಗಳನ್ನು ಗುರುತಿಸ್ಕೊಳ್ತಾ ಇದ್ರು, ಲೋಯಾವಾದಿಗಳು ಅಂತ ಹೇಳ್ತಾಯಿದ್ರು. ಅದಕ್ಕೆ ಇನ್ನೇನೂ ಇರಲಿ, ಇವತ್ತಂತೂ ನಮ್ಮ ಸಿದ್ದರಾಮಯ್ಯನವರು ರಾಜೀನಾಮೆ ಬಗ್ಗೆ ಅಂದರೆ ಇಟ್ ಮೀನ್ಸ್ ಈ ವರ್ಷ ಪೀರಿಯಡ್ ಮಾತ್ರ ಪೂರ್ತಿ ಮಾಡ್ತನೋ ನಾನಂತ ರಿಟೈರ್ ಹಾಕೋಣ. ಈ ಮೆಸೇಜನ್ನು ನಿಶ್ಚಿತವಾಗಿ ಡಿ ಕೆ ಜಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಟ್ಟಿರಬೇಕು, ಇನ್ನುಳಿದವ್ರಿಗೆ ಕೊಟ್ಟಿರಬೇಕು. ಯಾಕಪ್ಪ ಅಂತಂದ್ರೆ ಇನ್ನೂ ಮುಂದೆ ಪ್ರತಿಸ್ಪರ್ಧೆ ಮಾಡೋದಿಲ್ಲಪ್ಪ ಅಂತ. ಹೀಗಾಗಿ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಇದರಲ್ಲೇ